ಹಲೋ ಎವ್ರಿವನ್. 34ನೇ ಪ್ರಶ್ನೆಯನ್ನ ನೋಡೋಣ. x² + 8x + 12 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಸೊ ಕೊಟ್ಟಿರುವಂತಹ ವರ್ಗ ಸಮೀಕರಣ ನಮಗೆ x² + 8x + 12 0. ಇದು ನಮಗೆ ಕೊಟ್ಟಿರುವಂತಹ ವರ್ಗ ಸಮೀಕರಣ. ಈಗ ಈ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯೋದಕ್ಕೆ ನಾವು ಇದನ್ನ ಮಧ್ಯಪದ ವಿಭಜನೆಯನ್ನ ಮಾಡಬೇಕು. ಅದಕ್ಕೆ ನಾವು ಎರಡು ಸಂಖ್ಯೆಗಳನ್ನ ಆಯ್ಕೆ ಮಾಡಬೇಕು. ಆ ಸಂಖ್ಯೆ ಯಾವ ರೀತಿಯಾಗಿರ್ಬೇಕು ಅಂತ ಅಂದ್ರೆ ಅವುಗಳ ಮೊತ್ತ ನಮಗೆ b ಬೆಲೆಯನ್ನ ಕೊಡೋ ರೀತಿ ಇರಬೇಕು. ಹಾಗೆ ಅದೇ ಸಂಖ್ಯೆಗಳ ಗುಣಲಬ್ಧ ನಮಗೆ a ಮತ್ತೆ c ಗಳ ಗುಣಲಬ್ಧ ಆಗಿರ್ಬೇಕು. ಆ ರೀತಿಯಾಗಿ ನಾವು ಸಂಖ್ಯೆಯನ್ನ ಆಯ್ಕೆ ಮಾಡಬೇಕು. ಇಲ್ಲಿ b ಬೆಲೆ +8 ಇದೆ. ಹಾಗೆ ab ಯ ಬೆಲೆ +12 ಇದೆ. ಸೊ ನಾವು ಎರಡು ಸಂಖ್ಯೆಗಳು ಹೇಗಿರ್ಬೇಕು ಅಂದ್ರೆ ಎರಡರದ್ದು ಪ್ಲಸ್ ಚಿಹ್ನೆಯನ್ನ ಹೊಂದಿರುವಂತಹ ಸಂಖ್ಯೆ ಆಗಿರ್ಬೇಕು. ಹಾಗೆ ಅವುಗಳ ಮೊತ್ತ 8 ಮತ್ತೆ ಗುಣಲಬ್ಧ 12 ಆಗ್ಬೇಕು. ಅಂತ ಅಂದ್ರೆ ಯಾವ ಎರಡು ಸಂಖ್ಯೆಯನ್ನ ನಾವು ಕನ್ಸಿಡರ್ ಮಾಡಬಹುದು? +6 ಮತ್ತೆ +2 ನಾವು ಲೆಕ್ಕಕ್ಕೆ ತಗೊಂಡ್ರೆ ಈ ಎರಡು ಸಂಖ್ಯೆಗಳ ಮೊತ್ತ +8 ಆಗಿರತ್ತೆ. ಹಾಗೆ ಇವುಗಳ ಗುಣಲಬ್ಧ +12 ಆಗತ್ತೆ. ಸೊ ನಾವು 8x ಅನ್ನ ವಿಭಜನೆ ಮಾಡಿ +2x +6x ಆಗಿ ಬರ್ಕೋಬಹುದು. ಈಗ ಸಾಮಾನ್ಯ ಪದವನ್ನ ಹೊರಗಡೆ ತಗೊಂಡ್ರೆ x ಸಾಮಾನ್ಯ ಪದ ಇದೆ. ಸೊ ಬ್ರಾಕೆಟ್ ಒಳಗಡೆ x +2 ಉಳ್ಕೊಳ್ಳತ್ತೆ. ಹಾಗೆ ಈ ಎರಡು ಪದಗಳಲ್ಲಿ 6 ಸಾಮಾನ್ಯ ಪದ ಆಗಿದೆ. ಸೊ 6ಅನ್ನ ಹೊರಗಡೆ ತಗೊಂಡ್ರೆ ಬ್ರಾಕೆಟ್ ಒಳಗಡೆಗೆ x +2 ಉಳ್ಕೊಳ್ಳತ್ತೆ. ಸೊ x +6 ಮತ್ತೆ x +2 ಎರಡು ಅಪವರ್ತನಗಳು ಅನ್ನೋದು ನಮ್ಗಿಲ್ಲಿ ಸಿಗ್ತಾ ಇದೆ. ಇಲ್ಲಿಂದ ನಾವು x +6ಅನ್ನ 0ಗೆ ಸಮ ಹಾಗೆ x +2 ಕೂಡ 0ಗೆ ಸಮ ಅಂತ ಬರ್ಕೊಂಡ್ರೆ ಸೊ x +6 ಇಂದ ನಾವು x ನ ಬೆಲೆ ಏನಂತ ನೋಡಬಹುದು. ಇಲ್ಲಿ ಈ 6ಅನ್ನ ಈ ಕಡೆಗೆ ತಗೊಂಡ್ ಬಂದಾಗ x ನ ಬೆಲೆ -6 ಅಂತ ಸಿಗತ್ತೆ. ಹಾಗೆ ಈ ಸಮೀಕರಣದಿಂದ ಇಲ್ಲಿ 2ಅನ್ನ ಈ ಕಡೆಗೆ ತಗೊಂಡ್ ಬಂದಾಗ ಸಮಚಿಹ್ನೆ ಇನ್ನೊಂದು ಭಾಗಕ್ಕೆ ತಗೊಂಡ್ ಬಂದಾಗ x ನ ಬೆಲೆ -2 ಆಗಿ ಸಿಗ್ತಾ ಇದೆ. ಸೊ x ಸಮ -2 ಮತ್ತೆ -6 ಇದು ಎರಡು ಈ ಒಂದು ವರ್ಗ ಸಮೀಕರಣದ ಮೂಲಗಳು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ.